ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇದೀಗ ತಾನೇ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಘೋಷಣೆ ಮಾಡಿಬಿಟ್ಟಿದ್ದಾರೆ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ, ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ. ಹೊಸದೊಂದು ಸನ್ನಿವೇಶ ಈಗ সৃষ্টিಯಾಗ್ಬಿಟ್ಟಿದೆ পশ্চিম ಬಂಗಾಳದಲ್ಲಿ. কেন কিসের জন্য আমরা তো হারিয়ে নিয়ে যাব? হারলে আমি যদি শপথ দিতে যেতাম তাহলে আমি রেজিগনেশনটা করতাম। এখন তো কোশ্চেন ডাজন্ট অ্যারাইজ। জোর করে দখল করে যদি কেউ মনে করে যে আমি কি রেজিগনেশন দিতে হবে, নো, নট দ্যাট। নাও অলসো আই ওয়ান্ট টু সে দ্যাট we didn't lose the election. It is their forceful attempt to defeat us. Officially they may, through election commission, can defeat us. But morally I am telling you that we won the election. ಸಾಮಾನ್ಯವಾಗಿ ಏನು ಒಂದು ಚುನಾವಣೆ ನಡೆದಾಗ ಆಡಳಿತ ಪಕ್ಷ ಸೋತಾಗ ಮುಖ್ಯಮಂತ್ರಿಯಾಗಿದ್ದವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡ್ತಾರೆ. ಜನಮನ್ನಣೆಗೆ ಗೌರವ ಕೊಟ್ಟು ಅವರು ತಮ್ಮ ಸ್ಥಾನದಿಂದ ಕೆಳಗಿಳಿದು ಹೊಸ ಸರ್ಕಾರ ರಚನೆಗೆ ಅನುವು ಮಾಡಿಕೊಡ್ತಾರೆ. ಆದರೆ ಇಲ್ಲಿ ಮಮತಾ ಬ್ಯಾನರ್ಜಿ ಚಿಕ್ಕ ಮಕ್ಕಳ ಹಾಗೆ ಹಠ ಹಿಡಿತಾ ಇದ್ದಾರೆ, ಒಂದು ಹೊಸ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನಾನು ರಾಜೀನಾಮೆ ಕೊಡೋದಿಲ್ಲ, ಯಾಕೆ ಅಂದರೆ ನಮ್ಮ ಪಕ್ಷ ಸೋತೇ ಇಲ್ಲ. ಅರೆ 202 ಸ್ಥಾನದಿಂದ 81 ಸ್ಥಾನಕ್ಕೆ ಇಳಿದಿದೆ ಅವರ ಪಕ್ಷ. ಆದರೂ ಅವ್ರು ಹೇಳ್ತಾ ಇದ್ದಾರೆ ನಾವು ಸೋತಿಲ್ಲ, ಎಲೆಕ್ಷನ್ ಕಮಿಷನ್ ನಮ್ಮನ್ನು ಸೋಲಿಸಿದೆ. ಎಲೆಕ್ಷನ್ ಕಮಿಷನ್ನು ಇಡೀ ರಾಜ್ಯದಾದ್ಯಂತ 100 ಕ್ಷೇತ್ರಗಳನ್ನು ನಮ್ಮಿಂದ ಕದ್ದುಕೊಂಡು ಹೋಗ್ಬಿಟ್ಟು BJP ಕೊಟ್ಬಿಟ್ಟಿದೆ. ನಮಗೆ ಕೋರ್ಟಲ್ಲೂ ನ್ಯಾಯ ಸಿಗಲಿಲ್ಲ, ಹಾಗಾಗಿ ನಾನು ರಾಜೀನಾಮೆ ಕೊಡೋದಿಲ್ಲ. ಇದು ವಿಚಿತ್ರವಾದಂಥ ಹಠಮಾರಿತನ, ಹೊಸ ಡ್ರಾಮಾ. ತನ್ನ ರಾಜ್ಯದ ಜನ ಕೊಟ್ಟಂತಹ ಒಂದು ತೀರ್ಪಿಗೆ ಮನ್ನಣೆ ಕೊಡಲಾಗದ ಒಬ್ಬ ನಾಯಕ ಅಥವಾ ನಾಯಕಿ ಇನ್ನು ಎಷ್ಟರ ಮಟ್ಟಿಗೆ ನೈತಿಕತೆಯನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಸ್ನೇಹಿತರೆ? ಇಂಥದ್ದೊಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ ಅಂತ ಬಹುಶಃ ಸಂವಿಧಾನಕರ್ತರಿಗೆ ಗೊತ್ತಿತ್ತೋ ಇಲ್ವೋ ಏನೋ. ಆಗ ಹೀಗಿರುವಾಗ ಮುಂದಿನ ಹಾದಿ ಏನು ಹಾಗಾದರೆ? ಈಗಿರುವಂಥ ಮುಖ್ಯಮಂತ್ರಿಗಳು ವಾಸ್ತವವಾಗಿ ಕೇರ್ ಟೇಕರ್ CM. ಒಂದು ಸಲ ಚುನಾವಣೆ ಘೋಷಣೆಯಾದ ಮೇಲೆ ಇಡೀ ಆಡಳಿತದ ಚುಕ್ಕಾಣಿ ಎಲೆಕ್ಷನ್ ಕಮಿಷನ್ಗೆ ಹೋಗುತ್ತೆ. ನಂತರ ಚುನಾವಣೆ ನಡೆದು ಫಲಿತಾಂಶ ಬಂದು ಹೊಸ ವಿಧಾನಸಭೆ ಆರಂಭ ಆಗುವವರೆಗೆ ಅದು ಚುನಾವಣಾ ಕಮಿಷನ್ನಿನ ಅಧೀನದಲ್ಲಿರುತ್ತೆ. ಮುಖ್ಯಮಂತ್ರಿಗಳು ಭಾಳ ನಾಮಕಾವಸ್ಥೆ ಮುಖ್ಯಮಂತ್ರಿಗಳಾಗಿ ಕೇರ್ ಟೇಕರ್ CM ಆಗಿ ಇರ್ತಾರೆ. ಈಗ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಕೂಡ ಕೇರ್ ಟೇಕರ್ CM. ಅವರಿಗೆ ಯಾವುದೇ ಹೊಸ ಆದೇಶ ಕೊಡುವಂತಹ, ಯಾವುದೇ ಕಡತಗಳಿಗೆ ಸಹಿ ಹಾಕುವಂತಹ ಯಾವುದೇ ಅಧಿಕಾರ ಇರೋದಿಲ್ಲ. ಸುಮ್ಮನೆ ಆ ಸೀಟ್ ಖಾಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಸಂವಿಧಾನ ಒಂದು ಅವಕಾಶ ಕೊಟ್ಟಿದೆ, ಮುಂದಿನ ವಿಧಾನಸಭೆ ಅಸ್ತಿತ್ವಕ್ಕೆ ಬರೋವರೆಗೆ ನೀವು ಕೇರ್ ಟೇಕರ್ CM ಆಗಿರಿ ಅಂತ. ಆದರೆ ಈಗ ಅವರು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದಿರುವಂಥ ಸಾಂವಿಧಾನಿಕ ಹಾದಿಗಳೇನು? ಸಾಮಾನ್ಯವಾಗಿ ನಾವೆಲ್ಲ ನೋಡಿರೋ ಹಾಗೆ ಮುಖ್ಯಮಂತ್ರಿಯನ್ನು ನೇಮಿಸೋದು ರಾಜ್ಯಪಾಲರು. ರಾಜ್ಯಪಾಲರು ನೋಡಿ ನೀವು ರಾಜೀನಾಮೆ ಕೊಡಬೇಕಾಗತ್ತೆ ನೈತಿಕವಾಗಿ, ಇಲ್ಲ ಅಂತಂದರೆ ನೀವು ಸದನದಲ್ಲಿ ಬಹುಮತ ಸಾಬೀತುಪಡಿಸಬೇಕಾಗತ್ತೆ ಅಂತ ಕೇಳಬಹುದು. ಆದರೆ ಇಲ್ಲಿ ಸದನದಲ್ಲಿ ಬಹುಮತ ಸಾಬೀತುಪಡಿಸಲಿಕ್ಕೆ ಮೇ 1ನೇ ತಾರೀಕೆ ಈ 17ನೇ ವಿಧಾನಸಭೆಯ ಅಸ್ತಿತ್ವವೇ ಮುಗಿದು ಹೋಗ್ಬಿಟ್ಟಿದೆ, ಅಲ್ಲಿ ಕ್ಲೋಸು. ಈಗ ಏನಿದ್ರು ಹೊಸ ವಿಧಾನಸಭೆಯ ಅಸ್ತಿತ್ವಕ್ಕೆ ಮನ್ನಣೆ, ಹಳೆಯ ವಿಧಾನಸಭೆ ಮುಗಿದೋಯ್ತು, ಅದರ ಅವಧಿನೇ ಮುಗಿದೋಯ್ತು. ಹೀಗಿರುವಾಗ ರಾಜ್ಯಪಾಲರು ಕೂಡ ಏನು ಮಾಡ್ತಾರೆ? ಹಾಗಾಗಿ ಈಗ ಮಮತಾ ಬ್ಯಾನರ್ಜಿಯವ್ರನ್ನ ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ, ಇಟ್ ಡಸಂಟ್ ಮ್ಯಾಟರ್. ಅದು ಯಾವುದೇ ವ್ಯತ್ಯಾಸವನ್ನು ರಾಜ್ಯದ ಈಗಿನ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರೋದೇ ಇಲ್ಲ. ಈಗ ಒಟ್ಟು 294 ಶಾಸಕರ ಹೆಸರುಗಳನ್ನು ಅಧಿಕೃತವಾಗಿ ಎಲೆಕ್ಷನ್ ಕಮಿಷನ್ ಘೋಷಣೆ ಮಾಡಿದ ನಂತರ ಸಾಂವಿಧಾನಿಕವಾಗಿ 18ನೇ ವಿಧಾನಸಭೆ ಅಸ್ತಿತ್ವಕ್ಕೆ ಬರುತ್ತೆ. ಆಗಲೂ ಮಮತಾ ಬ್ಯಾನರ್ಜಿಯವರು ಇಲ್ಲ ನಾನು ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಕೂತ್ಕೋತಾರೆ ಅಂತ ಅಂದ್ಕೊಳ್ಳಿ. ಆ 18ನೇ ವಿಧಾನಸಭೆ ಅಸ್ತಿತ್ವಕ್ಕೆ ಬಂದ ನಂತರ ಮತ್ತೆ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ಕೇಳ್ಬೋದು, ಈಗಲಾದರೂ ಬಿಡಿಯಪ್ಪ, ಸುಮ್ಮನೆ ಹಠ ಮಾಡಬೇಡಿ ಅಂತ. ಆಗಲೂ ಇಲ್ಲ ನಾನು ಬಿಡೋದೇ ಇಲ್ಲ ಅಂತ ಮಮತಾ ಬ್ಯಾನರ್ಜಿಯವರೇನಾದರೂ ಹಠ ಹಿಡಿದು ಕೂತ್ಕೊಂಡ್ರೆ ಆಗ ಮತ್ತೆ ರಾಜ್ಯಪಾಲರು ಆಯ್ತಪ್ಪ ಈಗಲಾದರೂ ನೀವು ಬಹುಮತ ಸಾಬೀತುಪಡಿಸಿ ಅಂತ ಕೇಳ್ಬೋದು. ಇದೊಂಥರ ವಿಚಿತ್ರ ನೋಡಿ, ಅವರು ವಿಧಾನಸಭೆಯಲ್ಲಿ ಗೆದ್ದೇ ಇಲ್ಲ, ಆದರೂ ಅವರನ್ನು ಮುಖ್ಯಮಂತ್ರಿಯಾಗಿ ನೀವು ಬಹುಮತ ಸಾಬೀತುಪಡಿಸಿ ಅಂತ ಕೇಳುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗಿಬಿಡಬಹುದು. ಸಹಜವಾಗಿ ಮುಂದಿನ ವಿಧಾನಸಭೆಯಲ್ಲಿ ಅವರ ಪಕ್ಷಕ್ಕೆ ಅಧಿಕ ಬಹುಮತ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು. ಆಗ ತಾವಾಗಿ ಅವರು ರಾಜೀನಾಮೆ ಕೊಡಬೇಕಾಗತ್ತೆ, ಬಹುಮತ ಕಳೆದುಕೊಟ್ಟು. ಆಗ ಮತ್ತೆ ಇನ್ನೊಂದಷ್ಟು ಡ್ರಾಮಾಗಳು ವಿಧಾನಸಭೆ ಒಳಗೆ ನಡೆಯುವಂಥ ಸಾಧ್ಯತೆಗಳು ಈ ಒಂದು ಕ್ಷಣದಿಂದ ಈಗ ಕಾಣ್ತಾ ಇದೆ ಸ್ನೇಹಿತರೆ. ಒಟ್ಟಾರೆಯಾಗಿ ಗೆಲ್ಲಲಿ ಸೋಲಲಿ ಒಂದು ಡ್ರಾಮಾ ಕ್ರಿಯೇಟ್ ಮಾಡಬೇಕು, ಒಂದು ಸೀನ್ ಕ್ರಿಯೇಟ್ ಮಾಡಬೇಕು. ಆ ಮೂಲಕ ನಾನಿನ್ನೂ ಅಸ್ತಿತ್ವದಲ್ಲಿದ್ದೀನಿ,
ನನ್ನ ಶಕ್ತಿ ಇನ್ನೂ ಹಾಗೆ ಉಳ್ಕೊಂಡಿದೆ ಅಂತ ತೋರಿಸ್ಕೋಬೇಕು. ಈ ರೀತಿಯ ನಿಟ್ಟಿನಲ್ಲಿ ಮಮತಾ ಬ್ಯಾನರ್ಜಿಯವರು ತಮ್ಮ ನಡವಳಿಕೆಗಳಿಂದ ಪ್ರದರ್ಶಿಸ್ತಾ ಇದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅನ್ನೋದನ್ನು ಮರೆತು ಈ ರೀತಿ ಬೇಕಾಬಿಟ್ಟಿಯಾಗಿ ವರ್ತಿಸ್ತಾ ಇರುವಂತಹ ಮಮತಾ ಬ್ಯಾನರ್ಜಿಯವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಎಂತೆಂಥ ಡ್ರಾಮಾಗಳನ್ನು ಆಡ್ತಾರೋ ನೋಡಬೇಕು.